ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ದರ್ಶನ್ ವಿರುದ್ಧ ಅವರ ಮೊದಲ ಪತ್ನಿ ವಿಜಯಲಕ್ಷ್ಮಿ ಅವರ ಸಾಕ್ಷ್ಯ. ಎಪಿ ನಗರ ಠಾಣೆಯಲ್ಲಿ ವಿಜಯಲಕ್ಷ್ಮಿ ಅವರ ವಿಚಾರಣೆ 1.5 ತಾಸಿನಿಂದ ವಿಜಯಲಕ್ಷ್ಮಿ ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ವಿಜಯಲಕ್ಷ್ಮಿ ನಿವಾಸದಲ್ಲಿ ಸಿಕ್ಕಿದ್ದಂತಹ ದರ್ಶನ್ ಶೂ ಮತ್ತು ಬಟ್ಟೆ, ಕೊಲೆಯ ವೇಳೆ ದರ್ಶನ್ ಧರಿಸಿದಂತಹ ಶೂನನ್ನ ಸೀಸ್ ಮಾಡಿದ್ರು ಪೊಲೀಸರು. ನಿನ್ನೆ ಪೊಲೀಸರ ನೋಟಿಸ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಅಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಜೊತೆಗೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಅವರನ್ನು ಕೂಡ ಸಾಕ್ಷ್ಯವಾಗಿ ಕನ್ಸಿಡರ್ ಮಾಡ್ತಾರಾ, ಈಗಿರುವಂತಹ ಪ್ರಶ್ನೆ ಇದು. ಯಾಕೆಂದ್ರೆ ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು, ಅವರು ಕೂಡ ವಿಚಾರಣೆಯನ್ನು ಎದುರಿಸಿದ್ರು. ಅದಾದ ಮೇಲೆ ಅವರನ್ನ ಸಾಕ್ಷ್ಯ ಅಂತ ಹೇಳಿ ಕನ್ಸಿಡರ್ ಮಾಡಲಾಯಿತು. ಈ ಬೆನ್ನಲ್ಲೇ ಮತ್ತೊಬ್ಬ ನಟನಿಗೆ ಶಾಕ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು. ಅದರ ಮಧ್ಯೆ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಪೊಲೀಸರು ಬುಲಾವ್ ಕೊಟ್ಟಿದ್ರು. ಅವರು ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ, ಸಾಕ್ಷಿಯಾಗಿ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ವಿಜಯಲಕ್ಷ್ಮಿ ಅವರ ಎನ್ಕ್ವೈರಿ ಆಗ್ತಾ ಇದೆ, ವಿಚಾರಣೆ ಆಗ್ತಾ ಇದೆ ಅನ್ನುವಂತಹದ್ದು ಯಾವ ವಿಚಾರಕ್ಕೆ, ಜೊತೆಗೆ ಅವರನ್ನು ಕೂಡ ಸಾಕ್ಷಿಯಾಗಿ ಕನ್ಸಿಡರ್ ಮಾಡ್ತಾರಾ ಹೇಗೆ ಅಂತ? ಪ್ರೇಮ್, ಕೊಲೆ ನಡೆದಂತಹ ದಿನ ಜೂನ್ 8ನೇ ತಾರೀಕು ದರ್ಶನ್ ವಿಜಯಲಕ್ಷ್ಮಿ ಅವರ ಮನೆಗೆ ಹೋದಂತಿದೆ. ಹೀಗಾಗಿ ದರ್ಶನ್ ರವರ ಹೇಳಿಕೆಯಲ್ಲಿ ದರ್ಶನ್ ರವರನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಕೊಲೆ ನಡೆದಂತಹ ಜಾಗದಲ್ಲಿ ಧರಿಸಿದ್ದಂತಹ ಶೂಗಳು, ಪಟ್ಟಣಗೆರೆಯ ಆ ಒಂದು ಶೆಡ್ ಬಳಿ ಹಾಕಿಕೊಂಡು ಹೋಗಿದ್ದಂತಹ ಶೂಗಳನ್ನು ಎಲ್ಲಿಟ್ಟಿದ್ದೀರಿ ಕೊಡುವಂತೆ ಸೂಚನೆಯನ್ನು ನೀಡಿದಾಗ ವಿಜಯಲಕ್ಷ್ಮಿ ಮನೆಯಲ್ಲಿ ಇಟ್ಟಿರೋದಾಗಿ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದರು. ಇದರ ಆಧಾರದ ಮೇಲೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ, ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಈ ಶೂಗಳನ್ನು ಸೀಸ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದರು. ಮತ್ತು ವಿಚಾರಣೆಗೆ ಬರುವಂತೆ ನೋಟಿಸನ್ನು ಸಹ ಕೊಟ್ಟು ಬಂದಿದ್ದರು. ಇದೀಗ ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ತನಿಖಾ ಅಧಿಕಾರಿ ವಿಜಯಲಕ್ಷ್ಮಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಿದ್ದಾರೆ. ಅಂದರೆ ಅವತ್ತು ಕೊಲೆ ನಡೆದಂತಹ ದಿನ ದರ್ಶನ್ ಎಷ್ಟೊತ್ತಿಗೆ ಬಂದಿದ್ದರು, ಈ ಶೂ ಅನ್ನು ಬಿಟ್ಟು ಬೇರೆ ಶೂ ಅನ್ನು ಯಾಕೆ ಹಾಕೊಂಡು ಹೋದ್ರು, ಹೀಗೆ ಹಲವಾರು ಪ್ರಶ್ನೆಗಳಿಗೆ ಇವರಿಂದ ಉತ್ತರವನ್ನು ಪಡೆದುಕೊಳ್ತಾರೆ. ಆ ಬಳಿಕ ಇವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ಪ್ರಮುಖವಾಗಿ ಶೂ ಅನ್ನು ಇಲ್ಲಿ ಕೊಲೆ ಮಾಡಿ ಶೂ ಅನ್ನು ಬಿಟ್ಟೋಗಿದ್ರು ಅಂತೇಳಿ ಇವರ ಹೇಳಿಕೆಯನ್ನು ಪಡೆದು ವಿಜಯಲಕ್ಷ್ಮಿಯನ್ನು ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡೋದಕ್ಕೆ ಪೊಲೀಸರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಪ್ರೇಮ್, ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ.